ಈಗ ಬೆಳಗ್ಗೆ ನಮಗೆ ಮಾಹಿತಿ ಬಂತು, ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಬಾಬು ಅಂತಕ್ಕಂಥ ಒಬ್ಬ ಗುತ್ತಿಗೆ ಚಾಲಕರು ಸುಮಾರು 7 ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನನಗೆ ತಲುಪಿಸಿದ್ದಾರೆ. ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ. ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು, ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಿಂದೆ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಅಂತೇಳಿ ಮತ್ತು ಮಂಜುನಾಥ್ ಅಂತೇಳಿ ಇವರ ಇಬ್ಬರ ಹೆಸರುಗಳನ್ನು ಉಲ್ಲೇಖ ಮಾಡಿ ಬಹಳ ಸುದೀರ್ಘವಾಗಿ ಒಂದು 3-4 ಪುಟಗಳ ಒಂದು ಡೆತ್ ನೋಟನ್ನು ಅವರು ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಕೊಟ್ಟಿದ್ದಾರೆ. ಈಗ ಕಾನೂನು ರೀತಿಯ ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಯಾಕಂದ್ರೆ ಇದು ಒಂದು ರೀತಿ ಗಂಭೀರವಾದಂಥ ವಿಚಾರ. ಇದು ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು 2021ರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು 3-4 ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದಿದೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇದು ಸಂಪೂರ್ಣವಾಗಿ ತನಿಖೆ ಆಗಿ ಇದನ್ನ ಕಾನೂನು ರೀತಿಯ ಏನ್ ಮಾಡ್ಬೋದು ಅಂತಕ್ಕಂಥದ್ದು ಮತ್ತು ಕಾನೂನು ರೀತಿಯಲ್ಲಿ ಇದನ್ನ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಈಗ ನೋಡಿ, ಈಗ ತಾನೇ ಬೆಳಗ್ಗೆ ತಾನೇ ಇದು ಮಾಹಿತಿ ಹೊರಗೆ ಬಂದಿರತಕ್ಕಂಥದ್ದು ಡೆತ್ ನೋಟಲ್ಲಿ ಇದೆ. ಆದರೆ ಇದು ಪ್ರೈಮಾ ಫೇಶಿಯಾ ಈಗ ಅಲ್ಲಿ ಹೆಸರು ಪ್ರಸ್ತಾಪ ಆಗಿದೆ. ನೋಡೋಣ ಇದು ಸಂಪೂರ್ಣವಾಗಿ ಅವರ ಕುಟುಂಬದ ಸದಸ್ಯರು ಏನು ಹೇಳ್ತಾರೆ ಮತ್ತು ಅದರ ಪೂರ್ವಪರ ಮತ್ತು ಎಲ್ಲ ತನಿಖೆ ಇದು ಸುದೀರ್ಘವಾಗಿ ಆಗಬೇಕಾಗುತ್ತೆ. ಯಾಕಂದ್ರೆ ನಾನು ಈ ಹಂತದಲ್ಲಿ ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ, ಸೂಕ್ಷ್ಮವಾದಂಥ ವಿಚಾರ. ಅದರಿಂದ ನಾನು ಬೇರೆ ಹೇಳ್ತಕ್ಕಂಥದ್ದು ಖಂಡಿತ. ಈಗ ನೋಡಿ, ಈಗ ಯಾವುದೇ ಕಾರಣಕ್ಕೂ ಆ ಬಾಬು ಸನ್ ಆಫ್ ಮಂಜುನಾಥ್ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಯುವಕ. ಆಮೇಲೆ ಅವರು ಈ ರೀತಿಯಾಗಿ ಸುಮಾರು ಬಾರಿ ಅವರ ಹೆಸರು ಉಲ್ಲೇಖ ಮಾಡಿದ್ದಾರೆ. ಇದು ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದನ್ನ ಬಹುಶಃ ಇದು ಸಮಗ್ರವಾಗಿ ತನಿಖೆ ಆಗಬೇಕಾಗುತ್ತೆ. ಖಂಡಿತ ಇದರಲ್ಲಿ ಯಾವುದೇ ರಾಜಕೀಯ ಒತ್ತಡ ಮತ್ತೊಂದಕ್ಕೆ ಸರ್ಕಾರ ಮಾಡಿದಿರಾ, ಪಾರದರ್ಶಕವಾಗಿ ಈ ಒಂದು ತನಿಖೆಯನ್ನ ಸರ್ಕಾರ ಮಾಡಿದೆ. ನೋಡೋಣ, ಇನ್ನ ನಾನು ಏನಾಗುತ್ತೆ ಕ್ಯಾಬಿನೆಟ್ ಅಂತಕ್ಕಂಥದ್ದು ಮತ್ತೆ ಕ್ಯಾಬಿನೆಟ್ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.